ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನ ಭರ್ಜರಿಯಾಗಿ ನಡೀತಾ ಇದೆ. ಬಿಸಿಲನ್ನು ಲೆಕ್ಕಿಸದೆ ಜನ ಬಂದು ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸ್ತಾ ಇದ್ದಾರೆ. ಸಂಜೆ ಆಗುತ್ತಲೇ ಮತಗಟ್ಟೆಗಳ ಮುಂದೆ ಮತದಾರರು ಜಮಾಯಿಸಿದ್ದಾರೆ. ಎರಡನೇ ಹಂತದಲ್ಲಿ 142 ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದ್ದು ಹಲವೆಡೆ ಗಲಾಟೆ ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಭವಾನಿಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುವೆಂದು ಅಧಿಕಾರಿ ಮುಂದೆ ಟಿಎಂಸಿ ಕಾರ್ಯಕರ್ತರು ಜೈ ಬೆಂಗಾಲ್ ಘೋಷಣೆ ಕೂಗಿದ್ದಾರೆ. ಸುವೆಂದು ಅಧಿಕಾರಿಯನ್ನ ಸುತ್ತುವರೆದು ಹೈಡ್ರಾಮಾ ಮಾಡಿದ್ದಾರೆ. ಈ ವೇಳೆ ಸುವೆಂದು ಅಧಿಕಾರಿ ಜೈ ಶ್ರೀರಾಮ್ ಘೋಷಣೆ ಕೂಗಿ ತಿರುಗೇಟು ಕೊಟ್ಟರು. ಇನ್ನು ಭವಾನಿಪುರ ಕ್ಷೇತ್ರದ ಮತಗಟ್ಟೆಯಲ್ಲಿ ಟಿಎಂಸಿ ಬಿಜೆಪಿ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸುವೆಂದು ಅಧಿಕಾರಿ ವಿಚಾರದಲ್ಲಿ ಗಲಾಟೆ ಆಗಿದ್ದು ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಎರಡೂ ಪಕ್ಷದ ಕಾರ್ಯಕರ್ತರನ್ನ ಚದುರಿಸಿದರು. ಪಶ್ಚಿಮ ಬಂಗಾಳದ ಭವಾನಿಪುರದ ಮತಕೇಂದ್ರದಲ್ಲಿ ಟಿಎಂಸಿ ಬೆಂಬಲಿಗರು ಮತದಾರರಿಗೆ ಬೆದರಿಕೆ ಹಾಕಿದ್ದಾರೆ. ಪ್ರಶ್ನಿಸೋಕೆ ಹೋದ ಬಿಜೆಪಿ ಕಾರ್ಯಕರ್ತರಿಗೂ ಬೆದರಿಕೆ ಹಾಕಿದ್ದಾರೆ. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಮೇಲೆ ಹಲ್ಲೆ ಯತ್ನ ನಡೆಸಿದ್ದಾರೆ. ಈ ವೇಳೆ ಟಿಎಂಸಿ ಬೆಂಬಲಿಗರನ್ನ ಹಿಡಿಯೋಕೆ ಪ್ರಯತ್ನ ನಡೆದಿದ್ದು ಬೆಂಬಲಿಗರನ್ನ ಅಟ್ಟಾಡಿಸಿದ್ದಾರೆ ಸುವೇಂದು ಅಧಿಕಾರಿ. मैं विजिट कर रहा हूँ. ये लोग वोटर्स नहीं है, आउटसाइडर. सीआरपी के टैक्सी आमी. क्या हुआ? मैं विजिट. ಇನ್ನು ಭವಾನಿಪುರ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಟಿಎಂಸಿ ಮುಖ್ಯಸ್ಥೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಚುನಾವಣಾ ಆಯೋಗದ ವಿರುದ್ಧ ಕಿಡಿಕಾರಿದ್ದಾರೆ. ಚುನಾವಣೆ ವೇಳೆ ದೌರ್ಜನ್ಯ ನಡೀತಾ ಇದೆ. ನಮ್ಮ ಕಾರ್ಯಕರ್ತನನ್ನ ಥಳಿಸಲಾಗಿದೆ. ಗೂಂಡಾಗಿರಿ ಮೂಲಕ ದೌರ್ಜನ್ಯ ನಡೀತಾ ಇದೆ. ಚುನಾವಣೆ ವೇಳೆ ಅಶಾಂತಿ ಸೃಷ್ಟಿಸಲು ಬಿಜೆಪಿ ಯತ್ನಿಸ್ತಾ ಇದೆ ಅಂತ ಮಮತಾ ಬ್ಯಾನರ್ಜಿ ಆರೋಪಿಸಿದ್ದಾರೆ. एक क्या गुंडाराज चल रहे, देश को बेच दिया. ऐसे वोट कभी होता है? ऐसे कभी वोट नहीं होता है. वोट शांति से होता है. लोकतंत्र डेमोक्रेसी का पूरा बालों का बजा दिया. पूरा इसको एट्रोसिटीज कर दिया. इंटेंशन इज. ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನ ನಡೀತಾ ಇದೆ. ಈ ವೇಳೆ ಬಂಗಾಳದ ಭವಾನಿಪುರದ ಮತಗಟ್ಟೆಯ ಹೊರಗೆ ಟಿಎಂಸಿ ಬೆಂಬಲಿಗರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಹೈಡ್ರಾಮಾ ನಡೆದಿದೆ. ಭವಾನಿಪುರ ಮತಕೇಂದ್ರದಲ್ಲಿ ಮತದಾರರಿಗೆ ಟಿಎಂಸಿ ಬೆಂಬಲಿಗರು ಬೆದರಿಕೆ ಹಾಕಿದ್ದಾರಂತೆ. ಅದನ್ನು ಪ್ರಶ್ನಿಸೋಕೆ ಹೋದ ಬಿಜೆಪಿ ಕಾರ್ಯಕರ್ತರಿಗೂ ಟಿಎಂಸಿ ಕಾರ್ಯಕರ್ತರು ಬೆದರಿಕೆ ಹಾಕಿದ್ದಾರೆ. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಮೇಲೆ ಟಿಎಂಸಿ ಕಾರ್ಯಕರ್ತರು ಹಲ್ಲೆಗೆ ಯತ್ನಿಸಿದ್ದಾರೆ. ಈ ವೇಳೆ ಟಿಎಂಸಿ ಬೆಂಬಲಿಗರನ್ನ ಸುವೇಂದು ಅಧಿಕಾರಿ ಅಟ್ಟಾಡಿಸಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದ ಕ್ಯಾನಿಂಗ್ ಕ್ಷೇತ್ರದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿತ್ತು. ಮತದಾನದ ವೇಳೆ ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ವೇಳೆ ಮತಗಟ್ಟೆಗೆ ಮುತ್ತಿಗೆ ಹಾಕಲು ಕೆಲವರು ಪ್ರಯತ್ನಿಸಿದರು. ಪ್ರತಿಭಟನಾಕಾರರನ್ನ ತಡೆದ ಸಿಬ್ಬಂದಿ ಅಲ್ಲಿಂದ ತೆರವುಗೊಳಿಸಿದರು.
ಪಶ್ಚಿಮ ಬಂಗಾಳದ ಹೌರಾದಲ್ಲಿ ಮತದಾನದ ವೇಳೆ ಮತಪೆಟ್ಟಿಗೆಯಲ್ಲಿ ದೋಷ ಕಂಡು ಬಂದಿದೆ. ಇನ್ನು ಮತಯಂತ್ರದಲ್ಲಿ ದೋಷ ಕಾಣಿಸಿಕೊಳ್ತಾ ಇದ್ದಂಗೆ ಬಿಜೆಪಿ ಹಾಗೂ ಟಿಎಂಸಿ ಬೆಂಬಲಿಗರ ಮಧ್ಯೆ ಗಲಾಟೆ ನಡೆದಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಸಿಆರ್ಪಿಎಫ್ ಸಿಬ್ಬಂದಿ ಇಬ್ಬರನ್ನ ಸ್ಥಳದಿಂದ ಕರೆದೊಯ್ದಿದ್ದಾರೆ. ಇನ್ನು ಗಲಾಟೆಗೆ ಯತ್ನಿಸಿದವರಿಗೆ ಲಾಠಿ ರುಚಿ ತೋರಿಸಲಾಯಿತು. ಇನ್ನು ಡೈಮಂಡ್ ಹಾರ್ಬರ್ನ ಫಾಲ್ಟಾದಲ್ಲಿ ಇವಿಎಂ ಟ್ಯಾಂಪರ್ ಮಾಡಿರೋ ಆರೋಪ ಕೇಳಿಬಂದಿದೆ. ಬಿಜೆಪಿ ಅಭ್ಯರ್ಥಿಯ ಚಿಹ್ನೆ ಕಾಣದಂತೆ ಮತಯಂತ್ರದ ಮೇಲೆ ಪ್ಲಾಸ್ಟರ್ ಹಾಕಿದ್ದಾರೆ ಅಂತ ಬಿಜೆಪಿ ಮುಖಂಡ ಅಮಿತ್ ಮಾಳವಿಯ ಆರೋಪ ಮಾಡಿದ್ದಾರೆ. ಘಟನೆ ಬಗ್ಗೆ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಕೂಡಲೇ ಫಾಲ್ಟಾದಲ್ಲಿ ಮರು ಚುನಾವಣೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. पूरा बंद हो ईवीएम भाई साहब देख लीजिए ईवीएम ब्लॉक किया है बीजेपी का अब हटाइए यहाँ से ಸದ್ಯ ರಾಜ್ಯ ಕಾಂಗ್ರೆಸ್ನ ಕೆಲವು ನಾಯಕರು ದೆಹಲಿಯಲ್ಲಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಸಚಿವ ಸತೀಶ್ ಜಾರಕಿಹೊಳಿ ಸರ್ಕಸ್ ಮಾಡುತ್ತಿದ್ದಾರೆ. ಮತ್ತೊಂದೆಡೆ ಸಚಿವ ಡಾಕ್ಟರ್ ಮಹದೇವಪ್ಪ ನೇತೃತ್ವದಲ್ಲಿ ಮೀಟಿಂಗ್ ನಡೆಸಲಾಗಿದೆ. ಸಂಸದ ಸುನಿಲ್ ಬೋಸ್ ನಿವಾಸದಲ್ಲಿ ಮೀಟಿಂಗ್ ನಡೆದಿದ್ದು ಕುತೂಹಲ ಹೆಚ್ಚಾಗಿದೆ. ಈ ಮಧ್ಯೆ ಮತ್ತಷ್ಟು ಶಾಸಕರು ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ಇನ್ನು ರಾಷ್ಟ್ರೀಯ ಪರಿಶಿಷ್ಟ ಆಯೋಗದ ಅಧ್ಯಕ್ಷ ಕಿಶೋರ್ ಮಕ್ವಾನಾ ಅವರನ್ನ ಮಹದೇವಪ್ಪ ಭೇಟಿಯಾಗಿದ್ದಾರೆ. ದೆಹಲಿಯ ಕಚೇರಿಯಲ್ಲೇ ಭೇಟಿಯಾಗಿ ಒಳ ಮೀಸಲಾತಿ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಒಳ ಮೀಸಲಾತಿ ತಂದ ಬಗ್ಗೆ ಕಿಶೋರ್ಗೆ ಮಾಹಿತಿ ನೀಡಿದರು. ಸಿಎಂ ಬದಲಾವಣೆ ಗೊಂದಲದ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಸಿಎಂ ವಿಚಾರದಲ್ಲಿ ಬಹಳ ಮಾಹಿತಿ ನಮಗೇನಿಲ್ಲ, ನಾವು ಮಾತಾಡೋದು ಸಮಂಜಸ ಅಲ್ಲ. ಖರ್ಗೆ ಅವರಿಗೆ ರಾಜ್ಯದ ಎಲ್ಲ ವಿಚಾರ ಗೊತ್ತಿದೆ, ರಾಜ್ಯದ ರಾಜಕಾರಣ ಗೊತ್ತಿದೆ, ಅನುಭವ ಎಲ್ಲವೂ ಇದೆ. ಅವರು ಸಿಎಂ ಆದರೆ ಬಹಳ ಸಂತೋಷ ಅಂತ ಹೇಳಿದರು. ಇನ್ನು ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ದಲಿತ ಸಿಎಂ ಕೂಗಿಗೆ ಹೈಕಮಾಂಡ್ ಉತ್ತರ ಕೊಡುತ್ತೆ. ಲಿಂಗಾಯತ ಸಮುದಾಯವು ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಡಬಹುದು. ಹೈಕಮಾಂಡ್ ತೀರ್ಮಾನ ಅದು. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ, ಸಚಿವ ಸತೀಶ್ ಜಾರಕಿಹೊಳಿ ಸೇರಿ ಎಲ್ಲರ ಸಂಘಟಿತ ಪ್ರಯತ್ನದಿಂದ ಕಾಂಗ್ರೆಸ್ ಗೆಲುವು ಸಾಧಿಸಿದೆ ಅಂತ ಹೇಳಿದರು. ಇದೇ ವಿಚಾರವಾಗಿ ಅಶೋಕ್ ಪಟ್ಟಣ್ ಕೂಡ ಮಾತನಾಡಿದ್ದಾರೆ. ಮಾತನಾಡೋದು ಸಮಂಜಸ ಅಲ್ಲ ಅಂತೇಳಿ ನನಗನ್ಸುತ್ತೆ. ಅದನ್ನು ಅಲ್ಲಿಗೆ ಬಿಟ್ಬಿಡೋಣ. ಏನು ಹೈಕಮಾಂಡ್ನವರು ಏನೆಲ್ಲ ತೀರ್ಮಾನ ತಗೊಳ್ತಾರೆ, ಅವರಿಗೆ ಪ್ರತಿಯೊಂದು ವಿಚಾರಗಳು ರಾಜ್ಯದ ಬಗ್ಗೆ ಗೊತ್ತಿರ್ತಕ್ಕಂಥದ್ದೇ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರೋದೇ ನಮಗೆ ಒಂದು ಸೌಭಾಗ್ಯ. ಯಾಕೆಂದರೆ AICC ಅಧ್ಯಕ್ಷರಾಗೋದು ಅಷ್ಟು ಸಿದ್ದರಾಮಯ್ಯನವರ ಒಂದು ನಾಯಕತ್ವ, ವರ್ಚಸ್ಸು, ಅವರೇನು ಒಬ್ಬ ಮಾಸ್ ಲೀಡರು. ಅವ್ರ ಜೊತೆಗೆ DK ಶಿವಕುಮಾರ್ ಅವರ ಸಂಘಟನೆ ಚತುರತೆ, ಅವರ ಒಂದು ಏನು ಪರಿಶ್ರಮ, ಹಾರ್ಡ್ ವರ್ಕು, ಸತೀಶ್ ಜಾರಕಿಹೊಳಿ ಇರ್ಬೋದು, ಮುನಿಯಪ್ಪ ಇರ್ಬೋದು, ಬೇರೆ ಯಾರೆಲ್ಲರೂ ಇರ್ಬೋದು, ಎಲ್ಲರೂ ಕೂಡ ಅನೇಕ ಜನ ಇರ್ಬೋದು ಸಹ ಕಾರ್ಯಕರ್ತರು. ಹೈಕಮಾಂಡ್ ಭೇಟಿ ಆಗ್ಬೋದು, ಹೇಳ್ಬೋದು, ಕ್ಲೇಮ್ ಮಾಡ್ಬೋದು, ಬಿಡ್ಬೋದು. ಬಟ್ ಎವ್ರಿಥಿಂಗ್ ಈಸ್ ಡಿಸೈಡ್ ಬೈ ಹೈಕಮಾಂಡ್. ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ನೇ ಶ್ರೇಷ್ಠ. ನಾವು 40 ಜನ, ನಾವು 3 ಸರಿ 4 ಸರಿ ಗೆದ್ದಿರೋ 40 ಜನ ಇದ್ದೀವಿ. ಹೋದ ಸರಿ ಬೆಂಗಳೂರಿನ 40 ಜನ ಕೂಡ ಸೇರಿ ಸೈನ್ ಹಾಕಿ ಮೆಮೊರಂಡಮ್ನ CMಗೂ ಕೊಟ್ವಿ, DK ಶಿವಕುಮಾರ್ಗೂ ಕೊಟ್ಟಿದ್ದೀವಿ. ನಾವು 40 ಜನ ಸೈನ್ ಮಾಡಿ ಡೆಲ್ಲಿಗೆ ಹೋಗುವಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ನಾವು ಹೋಗಿದ ತಕ್ಷಣ ಅವತ್ತಿನ ಸಾಯಂಕಾಲದಿಂದನೇ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮೀಟ್ ಮಾಡಿದ್ವಿ. ಕುಲಂಕೋಶಾಗಿ 1 ಅವರ್ ಡಿಸ್ಕಸ್ ಮಾಡಿದ್ರು. ಅವರು ಕೂಡ ಅವರೆಲ್ಲ ಹೋದಪ್ಪ, ನಿಮಗೆಲ್ಲ ಅವಕಾಶ ಮಾಡಬೇಕು, ನೀವೆಲ್ಲ ಸೀನಿಯರ್ ಇದ್ದೀರಿ, ನಿಮ್ಮ CM ಬರಲಿ ಮಾತಾಡಿ ಈ ತಿಂಗಳು ನೆಕ್ಸ್ಟ್ ಮಂತ್ ರಿಸಲ್ಟ್ ಬರಲಿ ಸೆಟಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಕೂಡ. ಈಗ ನನಗೆ ಆ ವಿಚಾರ ಗೊತ್ತಿಲ್ಲ, ಬಟ್ ನಾನು ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದೆ, ಏನು 40 ಜನ ಶಾಸಕರು ಇಷ್ಟರಲ್ಲೇ ಡೆಲ್ಲಿಗೆ ಹೋಗ್ತಾರೆ ಅಂತ. ನನಗೆ ಗೊತ್ತಿದ್ದ ಮಟ್ಟಿಗೆ ಹೈಕಮಾಂಡು ಮುಂದಿನ ತಿಂಗಳು ಎಂಡೊಳಗಡೆ ಒಂದು ತೀರ್ಮಾನ ತಗೊಳುತ್ತೆ. ತೀರ್ಮಾನ ತಗೊಂಡು ಯಾವುದೋ ಒಂದು ತೀರ್ಮಾನ ತಗೊಳುತ್ತೆ ಖಂಡಿತವಾಗ್ಲೂ. ನಾನಂತೂ ಹೋಗ್ತಾ ಇಲ್ಲ. ನಾನಂತೂ ಒಂದು ಸಲ ಹೈಕಮಾಂಡ್ಗೆ ನನ್ನ ಆಕಾಂಕ್ಷೆ ತಿಳಿಸಿದ್ದೀನಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಾನಂತೂ ಯಾವುದೇ ಈ ಬನ ರಾಜಕೀಯದಲ್ಲಿ ನಾನು ಗುರುತಿಸ್ಕೊಳ್ಳೋಕ್ಕೆ ನಾನು. ವಿನಯ್ ಕುಲಕರ್ಣಿ ವಿಚಾರದಲ್ಲಿ ಸ್ಪೀಕರ್ ಮೌನ ವಹಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ಪ್ರಕ್ರಿಯೆಯನ್ನು ತಡೆಯಲು ಯಾರಿಗೂ ಆಗಲ್ಲ, 1-2 ದಿನ ವಿಳಂಬ ಆಗಬಹುದು ಅಷ್ಟೇ. ಅಪರಾಧಿಗಳು ಶಾಸಕ ಸ್ಥಾನದಲ್ಲಿ ಮುಂದುವರಿಯಲು ಅವಕಾಶ ಇಲ್ಲ ಅಂತ ಹೇಳಿದರು. ಸ್ಪೀಕರು
ಮತ್ತು ಅವು ಪ್ರೊಸೀಜರಲ್ಲ ಅದು ಸ್ಪೀಕರು ಮತ್ತು ಅವರಿಗೆ ಬಿಟ್ಟಿರ್ತಕ್ಕ ಕಾನೂನು ವ್ಯವಸ್ಥೆಯಲ್ಲಿ ಯಾವ ರೀತಿ ಮಾಡಬೇಕು ಅದನ್ನು ಪ್ರೊಸೀಜರಲ್ಲಿ ಮಾಡ್ತಾರೆ. ಅದು 1 ದಿನ ಡಿಲೇ ಆಗ್ಬೋದು, 2 ದಿನ ಡಿಲೇ ಆಗ್ಬೋದು, ಅದನ್ನು ಯಾರೂ ಕೂಡ ಉಲ್ಲಂಘನೆ ಮಾಡೋಕ್ಕಾಗೋದಿಲ್ಲ, ಪ್ರೊಸೀಜರಲ್ಲಿ. ಇನ್ನು ವಿನಯ್ ಶಾಸಕ ಸ್ಥಾನ ಅನರ್ಹತೆಗೆ ಸ್ಪೀಕರ್ ಅಧಿಸೂಚನೆ ಹೊರಡಿಸದಿದ್ದಕ್ಕೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜನಾರ್ದನ ರೆಡ್ಡಿ ಕೇಸ್ನಲ್ಲಿ ಆದೇಶ ಬರ್ತಿದ್ದಂತೆ ಅನರ್ಹ ಮಾಡಲಾಯಿತು. ಆದರೆ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಆದೇಶ ಬಂದು 12 ದಿನ ಆದರೂ ಅನರ್ಹತೆ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದನ್ನು ಮಾಡ್ತಾ ಇಲ್ಲ ಸರ್ಕಾರ. ಗೌರವಾನ್ವಿತ ವಿಶಾಲಾಕ್ಷಿ ಅವರ ಸೆಕ್ರೆಟರಿ ಅವರನ್ನು ನಾನು ಒತ್ತಾಯ ಮಾಡ್ತೇನೆ, ಇವತ್ತು ಆದೇಶ ಬರಬೇಕು ಹೊರಗಡೆ. ಹಿ ಶುಡ್ ಬಿ ಡಿಸ್ಕ್ವಾಲಿಫೈಡ್ ಫ್ರಮ್ ದಿ ಅಸೆಂಬ್ಲಿ ಟುಡೇ. ಯಾರಿಗಾಗಿ ಕಾಯ್ತಾ ಇದ್ದೀರಿ? ಯಾರ ಒತ್ತಡ ಇದೆ? ಸರ್ಕಾರ. ಕಾಂಗ್ರೆಸ್ನಲ್ಲಿನ ಕುರ್ಚಿ ಗಲಾಟೆ ಬಗ್ಗೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. ಪದೇ ಪದೇ ಆಡಳಿತ ಪಕ್ಷದಲ್ಲಿ ದೆಹಲಿ ಯಾತ್ರೆ ನಡೀತಾ ಇದೆ. ಡಿಕೆಶಿ ದಂಡ್ ಕರ್ಕೊಂಡು ದೆಹಲಿ ಯಾತ್ರೆ ಮಾಡ್ತಾರೆ, ಆ ಬಳಿಕ ಸಿಎಂ ದಂಡ್ ಕಟ್ಕೊಂಡು ದೆಹಲಿ ಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಏಕ್ ದಿನ ಕಾ 2 ದಿನ ಕಾ ಸಿಎಂ ಆಗಿದ್ದಾರೆ ಅಂತ ಶ್ರೀರಾಮುಲು ಲೇವಡಿ ಮಾಡಿದ್ರು. ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದೆಹಲಿ ಯಾತ್ರೆ ಯಾವ ರೀತಿ ನಡೀತಾ ಇದೆ ಅಂತ ನೋಡ್ತಾ ಇದ್ದೀವಿ. DK ಶಿವಕುಮಾರ್ ಅವರ ತಂಡ ಕರ್ಕೊಂಡು ದೆಹಲಿ ಯಾತ್ರೆ ಮಾಡ್ಕೊಂಡ್ ಬರ್ತಾರೆ. ಅವ್ರು ಬರ್ತಿದ್ದಂಗೆ ಸಿದ್ದರಾಮಯ್ಯನವರ ಬೆಂಬಲಿಗರು ಅವರು ಕೂಡ ದೆಹಲಿಗೆ ದೌಡಾಯಿಸ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೀವಿ. 4ನೇ ತಾರೀಕಿನ ಫಲಿತಾಂಶ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ನಮ್ಮಂತೂ ಸಂಪೂರ್ಣ ವಿಶ್ವಾಸ ಇದೆ, ಬಾಗಲಕೋಟೆ ಹಾಗೂ ಬಾಗಲಕೋಟೆನಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕಮಲದು ಹರಡುತ್ತದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಟೈಮ್ ಅವರೇ ಕೃಷಿಗೋಸ್ಕರವಾಗಿ ಒಂದು ಹೋರಾಟ ಮಾಡುವಂತ ಟೈಮಲ್ಲಿ ಅವರೇ ಅಧಿಕಾರವನ್ನು ಯಾವುದು 1 ದಿನಕ ಸುಲ್ತಾನ, 2 ದಿನಕ ಸುಲ್ತಾನ, 10 ದಿನಕ ಸುಲ್ತಾನ ಅಂತೇಳಿ ಯಾರಿಗೆ ಆ ಸುಲ್ತಾನ ಹೆಸರು ಇರ್ತಾನ ಕೃಷಿ ಮೇಲೆ ಗೊತ್ತಾಗಂತ ಪರಿಸ್ಥಿತಿಯಲ್ಲಿ ಈ ನಾಡಿನ ಜನರ ಪರಿಸ್ಥಿತಿಯಲ್ಲಿ. ಹಂಗಾಗಿ ಇವತ್ತು ರಾಜ್ಯದಲ್ಲಿ ಯಾವುದೂ ಸರಿ ಇಲ್ಲ. ಹಂಗಾಗಿ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಉಳಿಸ್ಕೊಂತಾರೋ ಬೆಳೆಸ್ಕೊಂತಾರೋ ಅವ್ರು ಬಿಟ್ಟಿರೋಂತ ವಿಚಾರ. ಹಂಗಾಗಿ ನನಗೇನಂದ್ರೆ ಅಡ್ಮಿನಿಸ್ಟ್ರೇಷನ್ ನಡೀತಾ ಇಲ್ಲ. ಯಾರು ಜಿಲ್ಲಾ ಮಂತ್ರಿಗಳು ಯಾರು ಇದಾರೋ ಇಲ್ಲ, ಅವ್ರು ಇದಾರ ಅನ್ನೋದಕ್ಕಿಂತ ಅವ್ರು ಎಲ್ಲೆನ್ನೋ ಒಂದ್ ಕಡೆ ಗುರುತಿಸ್ಕೋಬೇಕಾಗಿ ಯಾವನು ಹೋಗ್ತಾ ಇಲ್ಲ. ಆ ಬಳ್ಳಾರಿ ಮಂತ್ರಿ ಯಾವನಿದೆ ನಾನು ಜಮೀರ್ ಅಹಮದ್ ಅಂತ, ಈ ಜಿಲ್ಲೆ ಕೂಡ ಜಮೀರ್ ಅಹಮದ್ ಮಂತ್ರಿ ಇರ್ಬೇಕು. ಯಾವತ್ತು ಬರ್ತಾರೆ. ಒಳ ಮೀಸಲಾತಿ ಅಧಿಸೂಚನೆ ಪ್ರಕಟ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂಪುಟ ತೀರ್ಮಾನಕ್ಕೆ ತಕ್ಕಂತೆ ಅಧಿಸೂಚನೆ ಬಂದಿದೆ. 57,000 ಖಾಲಿ ಹುದ್ದೆಗಳ ನೇಮಕಾತಿ ಆಗಲಿದೆ. ನಮ್ಮ ಇಲಾಖೆಯಲ್ಲೂ ನೇಮಕಾತಿ ಮಾಡ್ಕೊಳ್ತೀವಿ. ನೇಮಕಾತಿಗೆ ಆರ್ಥಿಕ ಇಲಾಖೆ ಕೂಡ ಅನುಮತಿ ಕೊಟ್ಟಿದೆ ಅಂತ ಹೇಳಿದರು. ಇದೇ ತೀರ್ಮಾನಕ್ಕೆ ತಕ್ಕನಂಗೆ ಅಧಿಸೂಚನೆಯನ್ನ ಮಾಡಿದ್ದಾರೆ, ಬಹಳ ಒಳ್ಳೆಯದು. ಈಗ ನಾವು 56,000 ಹುದ್ದೆಗಳನ್ನು ನಾವು ನೇಮಕಾತಿ ಮಾಡಬೇಕು ಅಂತ ಇದ್ದೇವೆ. ಈ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಡ್ರಗ್ಸ್ ಮುಕ್ತ ರಾಜ್ಯ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಸರ್ಕಾರದ ಉದ್ದೇಶ. 2024ರಲ್ಲಿ ಬರೋಬ್ಬರಿ 530 ಕೇಸ್, 498 ಪೆಡ್ಲರ್ಸ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಪೆಡ್ಲರ್ ಅಷ್ಟೇ ಅಲ್ಲದೆ ಕನ್ಸ್ಯೂಮರ್ಸ್ ಮೇಲೆ ಕೇಸ್ ಹಾಕಲಾಗಿದೆ. 2025ರಲ್ಲಿ 1499 ಕೇಸ್ ದಾಖಲಿಸಿ 173 ಕೋಟಿ ಡ್ರಗ್ಸ್ ಜಪ್ತಿ ಮಾಡಲಾಗಿದೆ. 2026ರಲ್ಲಿ 1959 ಕೇಸ್ಗಳು ದಾಖಲಾಗಿದ್ದು 1085 ಕೆಜಿ ಡ್ರಗ್ಸ್ ಜಪ್ತಿ ಆಗಿದೆ ಅಂತ ಮಾಹಿತಿ ನೀಡಿದರು. 24ನೇ ಇಸ್ವಿ ಅಂದರೆ ನಾವು ಸರ್ಕಾರ ಬಂದಾಗ 1 ವರ್ಷದಲ್ಲಿ 1970 ಕೆಜಿ ಡ್ರಗ್ಸ್ ಅನ್ನು ಸೀಸ್ ಮಾಡಿದ್ವಿ. 98 ಕೋಟಿ ರೂಪಾಯಿ ಅದರ ಮೌಲ್ಯ. 2025ಕ್ಕೆ 502 ಪೆಡ್ಲರ್ಸು, 900 ಕನ್ಸ್ಯೂಮರ್ಸ್ ಡ್ರಗ್ಸ್ ಸೀಸ್ ಮಾಡಿದ್ದು 1499 ಕೆಜಿ. ಅದೇ ರೀತಿ 2026 ಇಲ್ಲಿವರೆಗೆ 256 ಚಿಕ್ಕಬಳ್ಳಾಪುರದಲ್ಲಿ ಕೆಎಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗ್ತಾ ಇದೆ. ಕಳೆದ 45 ದಿನಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿಭಟನೆ ವೇಳೆ ಸಚಿವ MC ಸುಧಾಕರ್ ಮನೆಗೆ ರೈತರು ಮುತ್ತಿಗೆ ಹಾಕಿದ್ದಾರೆ.
ಈ ವೇಳೆ ಪೊಲೀಸರು ತಡೆ ಹಿಡಿಯೋಕೆ ಯತ್ನಿಸಿದ್ದಾರೆ. ಈ ವೇಳೆ ನೂಕಾಟ ತಳ್ಳಾಟ ಆಗಿದ್ದು ಘಟನೆಯಲ್ಲಿ ರೈತರೊಬ್ಬರಿಗೆ ಗಾಯಗಳಾಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸರ್ ಏನಿದೆ, ನಾವು ಮಂತ್ರಿಗಳು ಬರ್ತಾ ಇದ್ದಾರೆ, ಮಂತ್ರಿಗಳಿಗೆ ನಾವು ಅಹವಾಲು ಸಲ್ಲಿಸ್ಬೇಕು, ನಮ್ಮ ಕಷ್ಟಗಳು ಹೇಳ್ಕೊಬೇಕು, ನಮ್ಗೆ ಕಾಲಾವಕಾಶ ಕೊಡಿ ಅಂದರೆ ಅವ್ರು ಕೇಳಲಿಲ್ಲ. ಮತ್ತು ಮುಫ್ತಿಯಲ್ಲಿ ಬಂದು ಪೊಲೀಸ್ ಇಲಾಖೆಯವರೇ ನಮ್ಮ ರೈತರ ಥರ ಬಂದು ಮೇಜರಾಗಿ ಫಸ್ಟು ಬ್ಯಾರಿಗೇಟ್ನ ಡಿಸ್ಟರ್ಬೆನ್ಸ್ ಮಾಡಿದ್ದು ಪೊಲೀಸ್ ಇಲಾಖೆನೇ ಸರ್. ಅದಾದಮೇಲೆ ಶ್ಯಾಮ್ಲಾ ಅನ್ನೋರು ಲೇಡಿಯವರು SI ನಾನು ಗಲ್ಲಾಪಟ್ಟೆ ಇಟ್ಕೊಂಡು ಫಸ್ಟು ನಾನು ತಳ್ಕೊಂಡೋಗಿದ್ದವರು, ಮತ್ತು ಇನ್ನೊಬ್ಬರು ಕಪ್ಪಳಕ್ಕೆ ಹೊಡೆದ್ರು. ಅದಾದಮೇಲೆ ಬಸ್ ಒಳಗಡೆ ಸಾರಿಗೆ ನೌಕರರ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ನಡೆದ ಸಭೆ ವಿಫಲವಾಗಿದೆ. ಸಾರಿಗೆ ಮುಖಂಡರು ಬೀದಿಗಿಳಿದು ಹೋರಾಟ ಮಾಡಲು ನಿರ್ಧರಿಸಿದ್ದಾರೆ. ಎರಡು ಬಣದ ಸಾರಿಗೆ ನೌಕರರಿಂದ ಮುಷ್ಕರಕ್ಕೆ ಪ್ಲಾನ್ ಮಾಡಲಾಗಿದ್ದು, ಮುಷ್ಕರ ಕುರಿತು ಇನ್ನೇನು ಕೆಲ ಹೊತ್ತಲ್ಲೇ ಮಲ್ಲೇಶ್ವರಂನಲ್ಲಿರುವ AITUC ಕಚೇರಿಯಲ್ಲಿ ಸಭೆ ನಡೆಸಲಿದ್ದಾರೆ. ಇನ್ನು ಮುಷ್ಕರದ ಬಗ್ಗೆ ಸರ್ಕಾರಕ್ಕೆ ನೋಟಿಸ್ ನೀಡಲು ಸಿದ್ಧತೆ ನಡೆಸಿದ್ದು, ಈ ಕುರಿತು ಸಭೆ ನಡೆಸಿ ಬಳಿಕ ಮಹತ್ವದ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಕೆಲಸದ ಸಮಯದಲ್ಲಿ ಮದ್ಯ ಸೇವಿಸಿ ವೈದ್ಯ ರಂಪಾಟ ಮಾಡಿದ್ದಾನೆ. ಮೈಸೂರು ತಾಲೂಕಿನ ಮೆಲ್ಲಹಳ್ಳಿ ಗ್ರಾಮದ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಘಟನೆ ನಡೆದಿದೆ. ಡಾಕ್ಟರ್ ಅನಿಲ್ ಕುಮಾರ್ ಎಂಬಾತ ಆಸ್ಪತ್ರೆ ಒಳಗೆ ಸಿಗರೆಟ್ ಸೇದುತ್ತಾ ಕಿರಿಕ್ ಮಾಡ್ತಾನಂತೆ. ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗೆ ವಾಟ್ಸ್ಆಪ್ನಲ್ಲಿ ಮೆಸೇಜ್ ಮಾಡಿ ಕಿರುಕುಳ ಕೊಡ್ತಿದ್ದಾನೆ ಎನ್ನಲಾಗಿದೆ. ಇನ್ನು ಕುಡಿದು ಬಂದು ಆಸ್ಪತ್ರೆಯಲ್ಲಿ ರಂಪಾಟ ಮಾಡ್ತಾ ಇರೋ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಆಗಿದೆ. ಘಟನೆ ಸಂಬಂಧ ಮಾರ್ಚ್ 27ರಂದು ಆಸ್ಪತ್ರೆ ಸಿಬ್ಬಂದಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗೆ ದೂರು ಕೊಟ್ಟಿದ್ದಾರೆ. ಬೆಂಗಳೂರು ಪೊಲೀಸರು ಅತಿದೊಡ್ಡ ಡ್ರಗ್ಸ್ ಜಾಲವನ್ನು ಬೇಟೆ ಆಡಿದ್ದಾರೆ. ಒಂದು ವಾರದಲ್ಲಿ ಬರೋಬ್ಬರಿ 36.67 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಲಾಗಿದೆ. ಬಾಗಲೂರು ಪೊಲೀಸರು 16 ಕೋಟಿ ಮೌಲ್ಯದ LSD ಸ್ಟ್ರಿಪ್ಸ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಇತ್ತ ಸಿಸಿಬಿ ಪೊಲೀಸರು 17.5 ಕೋಟಿ ಮೌಲ್ಯದ MDMA ವಶಕ್ಕೆ ಪಡೆದಿದ್ದಾರೆ. ಇನ್ನೊಂದು ಕಡೆ ಯಶವಂತಪುರ ಹಾಗೂ ಜಾಲಹಳ್ಳಿ ಪೊಲೀಸರು 6.47 ಕೋಟಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಂಡ್ರೆ, ಆಡುಗೋಡಿ ಪೊಲೀಸರು 1.5 ಕೋಟಿ ಮೌಲ್ಯದ ಬ್ರೌನ್ ಶುಗರ್ ಜಪ್ತಿ ಮಾಡಿದ್ದಾರೆ. ಚಿಕ್ಕಜಾಲ ಪೊಲೀಸರು 1.6 ಕೋಟಿ ಮೌಲ್ಯದ MDMA ವಶಕ್ಕೆ ಪಡ್ಕೊಂಡಿದ್ದಾರೆ. ಡ್ರಗ್ಸ್ ಮಾರಾಟವನ್ನು ಬೆಂಗಳೂರು ಪೊಲೀಸರು ಯಾವತ್ತೂ ಸಹಿಸೋದಿಲ್ಲ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಬೇಸಿಗೆಯ ಉಷ್ಣತೆಯು ಉತ್ತುಂಗಕ್ಕೇರ್ತಾ ಇದೆ. ಬಿರು ಬಿಸಿಲಿಗೆ ಬೆಂದ ಕಾಳುಗಳು ಬೆಂದು ಹೋಗಿದೆ. ಹೀಟ್ ವೇವ್ ಹಿನ್ನೆಲೆ ಬೆಂಗಳೂರಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. 5-6 ದಶಕಗಳಲ್ಲೇ ದಾಖಲೆಯ ತಾಪಮಾನ ದಾಖಲಾಗಿದೆ. ಬೆಂಗಳೂರಲ್ಲಿ 41 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಾಗಿದ್ದು, GBA ನಡೆಸಿದ ಅಧ್ಯಯನದಲ್ಲಿ ಆತಂಕಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಕೆಲವೆಡೆ 40ರಿಂದ 41 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಇವತ್ತಿನಿಂದ 4 ದಿನಗಳ ಕಾಲ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೆಂಗಳೂರು ಸೇರಿ 25 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಗುಡುಗು ಬಿರುಗಾಳಿ ಸಹಿತ ಕೆಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬೀದರ್, ಕಲಬುರಗಿ, ವಿಜಯಪುರ, ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆಗಳಿಗೆ ಸಾಧಾರಣ ಮಳೆಯಾಗಲಿದೆ. ನಾಳೆ 24 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ್ರೆ, ಮೇ 1ರಂದು 19 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರಿಗೂ ಕೂಡ ಮಳೆರಾಯ ತಂಪೆರೆದಿದ್ದಾನೆ. ಆಲಿಕಲ್ಲು ಸಹಿತ ಮಳೆ ಆಗ್ತಾ ಇರುವಂತದ್ದು. ಸದ್ಯದ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಯಾವ ರೀತಿ ಇದೆ, ಮಳೆರಾಯ ಯಾವ ರೀತಿ ಅಬ್ಬರಿಸ್ತಿದ್ದಾನೆ ಅನ್ನುವಂಥದ್ದು ದೃಶ್ಯದಲ್ಲಿ ಕಾಣ್ತಾ ಇದೆ. ಆಲಿಕಲ್ಲು ಸಹಿತ ಭಾರೀ ಮಳೆ ಆಗ್ತಾ ಇದೆ. ಗುಡುಗು ಸಹಿತ ಭಾರೀ ಮಳೆಗೆ ಜನರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ರಾತ್ರಿ ಸುರಿದ ಭಾರೀ ಮಳೆಯಿಂದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಚೌಳಕೆರೆ ಗ್ರಾಮದ ಶೇಂಗಾ ಬೆಳೆ ಕೊಚ್ಚಿ ಹೋಗಿದೆ. ಗ್ರಾಮದ ಬಸಣ್ಣ ಅನ್ನುವ ರೈತನ 5 ಎಕರೆ ಜಮೀನಿನಲ್ಲಿ ಬೆಳೆದ ಬೆಳೆ ಹಾನಿಯಾಗಿದೆ. ಬೆಳೆ ನಾಶದಿಂದ ಸಾಲ ತೀರಿಸೋಕ್ಕೂ ಸಾಧ್ಯವಾಗದ ಸ್ಥಿತಿ ಬಂದಿದೆ. ಸರ್ಕಾರ ನಮಗೆ ಪರಿಹಾರ ಕೊಟ್ಟು ಸಹಾಯ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರಿನ
ಚಾರ್ಮಾಡಿ ಘಾಟ್ನಲ್ಲಿ ಒಂಟಿ ಸಲಗ ಪ್ರತ್ಯಕ್ಷವಾಗಿದೆ. ಚಾರ್ಮಾಡಿ ಘಾಟ್ 3ನೇ ತಿರುವಿನಲ್ಲಿ ಕಾಡಾನೆ ಬೀಳುಬಿಟ್ಟಿದೆ. ಘಾಟ್ ರಸ್ತೆಯ ಪಕ್ಕ ಗುಡ್ಡದ ಮೇಲೆ ಕಾಡಾನೆ ನಿಂತಿದ್ದು, ಕಾಡಾನೆಯಿಂದಾಗಿ ವಾಹನ ಸವಾರರಿಗೆ ಆತಂಕ ಶುರುವಾಗಿದೆ. ಹೀಗಾಗಿ ಚಾರ್ಮಾಡಿ ಘಾಟ್ನಲ್ಲಿ ಎಚ್ಚರದಿಂದ ಸಂಚರಿಸುವಂತೆ ಅರಣ್ಯ ಇಲಾಖೆ ಮನವಿ ಮಾಡಿಕೊಂಡಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಇಂದಿರಾಪುರಂನ ಗೌರ್ ಗ್ರೀನ್ ಅವೆನ್ಯೂ ಸೊಸೈಟಿ ಅಪಾರ್ಟ್ಮೆಂಟ್ನಲ್ಲಿ 10ರಿಂದ 12 ಫ್ಲಾಟ್ಗಳು ಧಗಧಗನೆ ಹೊತ್ತಿ ಉರಿದಿವೆ. 9ನೇ ಫ್ಲೋರ್ ಹಾಗೂ 11ನೇ ಫ್ಲೋರ್ನಲ್ಲಿ ಘಟನೆ ಜರುಗಿದೆ. ಸಾಕಷ್ಟು ಮಂದಿ ಬೆಂಕಿ ನಡುವೆ ಸಿಲುಕಿದ್ರು. ಆದರೆ ಅಗ್ನಿಶಾಮಕ ಸಿಬ್ಬಂದಿ ಕೂಡಲೇ ಕಾರ್ಯಾಚರಣೆ ನಡೆಸಿ ಜನರನ್ನ ರಕ್ಷಣೆ ಮಾಡಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಘಟನೆ ನಡೆದಿರೋ ಸಾಧ್ಯತೆ ಇದೆ. 17 ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿವೆ. ಹೆಲಿಕಾಪ್ಟರ್ ಹತ್ತಲು ಬಿಡಲಿಲ್ಲ ಅಂತ ವ್ಯಕ್ತಿಯೊಬ್ಬ ಹೆಲಿಕಾಪ್ಟರ್ ಕೆಳಭಾಗ ಹಿಡ್ಕೊಂಡು ನೇತಾಡಿದ ಘಟನೆ ಕೀನ್ಯಾದಲ್ಲಿ ನಡೆದಿದೆ. ಮದುವೆ ಸಮಾರಂಭದಲ್ಲಿ ಈ ಘಟನೆ ಆಗಿದ್ದು, ಹೆಲಿಕಾಪ್ಟರ್ ಹಿಡಿದು ಉಚ್ಚಾಟ ಮಾಡಿದ ವ್ಯಕ್ತಿಗೆ 18 ತಿಂಗಳು ಜೈಲು ಶಿಕ್ಷೆ ವಿಧಿಸಲಾಗಿದೆ. ನೆರೆಯ ಚೈನಾದಲ್ಲಿ ಪ್ರಳಯ ಸದೃಶ ಪ್ರವಾಹ ಸೃಷ್ಟಿಯಾಗಿದೆ. ಗುವಾಂಗ್ಸಿಯ ಕಿನ್ ಝೋನ್ನಲ್ಲಿ ತೀವ್ರ ಮಳೆಯಿಂದಾಗಿ ಭಾರೀ ಪ್ರವಾಹ ಉಂಟಾಗಿದೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಕಾರುಗಳು ನೀರಿನಲ್ಲಿ ತೇಲಾಡ್ತಾ ಇವೆ. ಬೆಂಗಳೂರಿನಲ್ಲಿ ಗುಡುಗು ಸಹಿತ ಭಾರೀ ಮಳೆ ಆಗ್ತಾ ಇದೆ. ಬಿಸಿಲಲ್ಲಿ ಬೆಂದ ಸಿಟಿ ಈಗ ಮಳೆರಾಯನಿಂದ ತಂಪು ತಂಪು ಅನ್ನುವಂತಾಗಿದೆ. ಗುಡುಗಿಗೆ ಬೆಚ್ಚಿ ಬಿದ್ದಿದ್ದಾರೆ ಜನ. ಮತ್ತೊಂದು ಕಡೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟು ದಿನ ಬಿಸಿಲ ಬೇಗೆಗೆ ಬೆಂಡಾಗಿದ್ದಂತಹ ಬೆಂಗಳೂರು ಜನತೆಗೆ ಈಗ ವರುಣದೇವ ತಂಪೆರೆದಿದ್ದಾನೆ. ವಿಧಾನಸೌಧ ಬಳಿ ಮಳೆ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇರುವಂಥದ್ದು, ಸಾಕಷ್ಟು ಅವಾಂತರ ಕೂಡ ಕ್ರಿಯೇಟ್ ಆಗಿರುವಂಥದ್ದು. ಭಾರೀ ಗಾಳಿಗೆ ಬೃಹತ್ ಮರಗಳು ಕೂಡ ಧರೆಗುರುಳುತ್ತಾ ಇದೆ. ಪೊಲೀಸ್ ಕಮಿಷನರ್ ಆಫೀಸ್ ಬಳಿ ಆಲಿಕಲ್ಲು ಮಳೆ ಆಗ್ತಾ ಇದೆ. ಭಾರೀ ಗಾಳಿಗೆ ಸಾಕಷ್ಟು ಬೃಹತ್ ಮರಗಳು ಕೂಡ ಧರೆಗುರುಳುತ್ತಾ ಇದೆ. ಮತ್ತೊಂದು ಕಡೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಬಿಸಿಲ ಬೇಗೆಗೆ ಬೆಂಡಾಗಿ ಹೋಗಿದ್ದಂತಹ ಜನತೆ ಮಳೆ ಬರಲಿ ಅಂತ ಆಶಿಸ್ತಾ ಇದ್ರು. ಬಟ್ ಈಗ ಗುಡುಗು ಸಹಿತ ಭಾರೀ ಮಳೆಗೆ ಬೆಂಗಳೂರಿನ ಜನರು ಬೆಚ್ಚಿ ಬಿದ್ದಿದ್ದಾರೆ. ಜೊತೆಗೆ ವಿಧಾನಸೌಧ ಭಾಗ, ಕಾರ್ಪೊರೇಷನ್ ಹಾಗೆ ಸುತ್ತಮುತ್ತ ಸ್ಥಳಗಳಲ್ಲೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ಈ ಭಾರೀ ಮಳೆಗೆ ಬೃಹತ್ ಮರಗಳು ಕೂಡ ಧರೆಗುರುಳುತ್ತಾ ಇದೆ. ಆಲಿಕಲ್ಲು ಸಹಿತ ಮಳೆ ಆಗ್ತಾ ಇರೋದ್ರಿಂದ ವರುಣದೇವ ಈಗ ಬೆಂಗಳೂರು ಸಿಟಿಗೆ ತಂಪೆರೆದಿದ್ದಾನೆ. ಇನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಗುಡುಗು ಸಹಿತ ಭಾರೀ ಮಳೆ ಆಗ್ತಾ ಇದೆ ಬೆಂಗಳೂರಿನ ಸುತ್ತಮುತ್ತ. ಇನ್ನು ಧಾರಾಕಾರ ಮಳೆ ಆಗ್ತಾ ಇರುವಂಥದ್ದು, ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಮರಗಳು ಕೂಡ ಉರುಳಿ ಬೀಳ್ತಾ ಇದೆ. ಮತ್ತೊಂದು ಕಡೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಜನರು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು, ಮಳೆ ಬರಲಿ, ಸಾಕಷ್ಟು ಬಿಸಿಲಾಗ್ತಾ ಇದೆ, ಬಿಸಿಲ ಬೇಗೆಗೆ ತಾಪಮಾನ ಕೂಡ ಜಾಸ್ತಿ ಆಗ್ತಾ ಇತ್ತು, ಇದರಿಂದ ಆರೋಗ್ಯ ಸಮಸ್ಯೆಗಳು ಆಗ್ತಾ ಇತ್ತು. ಜೊತೆಗೆ ಮಳೆರಾಯ ತಂಪೆರೆದಿದ್ದಾನೆ, ಇದರಿಂದ ಜನರು ಕೂಡ ಖುಷಿಯಾಗಿದ್ದಾರೆ. ಆಲಿಕಲ್ಲು ಸಹಿತ ಮಳೆ ಆಗ್ತಾ ಇರೋದ್ರಿಂದ, ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಜನರು ಒಂದ್ ಕಡೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾದರೂ ಕೂಡ ಪರವಾಗಿಲ್ಲ, ನಾವು ಅದರಲ್ಲೇ ಹೋಗ್ತೀವಿ, ಓಡಾಡ್ತೀವಿ ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ವಿಧಾನಸೌಧ ಹಾಗೆ ಕಾರ್ಪೊರೇಷನ್ ಸುತ್ತಮುತ್ತ ಜಾಗಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಈ ಮಳೆಗೆ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಯಾಕಂದ್ರೆ BBMP ಕೂಡ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಮರಗಳು ಧರೆಗುರುಳುತ್ತಾ ಇರುವಂಥದ್ದು, ಆ ಮರಗಳಿಂದ ಏನೋ ಸಮಸ್ಯೆ ಆಗದಂತೆ ಅಧಿಕಾರಿಗಳು ಈಗ ಕಟ್ಟೆಚ್ಚರವನ್ನು ವಹಿಸಬೇಕಾಗಿದೆ. ಯಾಕಂದ್ರೆ ಹವಾಮಾನ ಇಲಾಖೆ ಕೂಡ ಈಗ 4 ದಿನಗಳ ಕಾಲ ಮಳೆ ಆಗುತ್ತೆ ಅನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ನಾವು ಕೂಡ ಅಲರ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಈಗ ನೋಡ್ತಾ ಇದ್ದೀರಾ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಧಾರಾಕಾರ ಮಳೆ ಸುರಿತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಇದನ್ನ ಜನರು ಎಕ್ಸ್ಪೆಕ್ಟ್ ಮಾಡಿದ್ರು, ಈ ರೀತಿಯಾಗಿ ಮಳೆ ಬರಬೇಕು. ಈ ಬಿಸಿಲ ಬೇಗೆಗೆ ಕಂಗೆಟ್ಟಿದ್ದಂತಹ ಜನರು ಮಳೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಮಳೆ ಬರಲಪ್ಪ, ಭೂಮಿ ತಂಪಾಗ್ಲಿ, ಅದರಿಂದ ನಮ್ಮ ದೇಹವು ಕೂಡ ಸ್ವಲ್ಪ ತಂಪಾಗ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಆಶಿಸ್ತಾ ಇದ್ರು. ಹಾಗಾಗಿ ಈಗ ವರುಣ ದೇವ ಭೂಮಿಗೆ ತಂಪೆರಿತಾ ಇದ್ದಾನೆ. ಆಲಿಕಲ್ಲು ಸಹಿತ ಧಾರಾಕಾರ ಮಳೆ ಆಗ್ತಾ ಇದೆ. ಜೋರ್ ಮಳೆ ಆಗ್ತಾ ಇರೋದ್ರಿಂದ ಜನರು ಕೂಡ ಫುಲ್ ಖುಷ್ ಆಗಿದ್ದಾರೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಬೆಂಗಳೂರಿನ ಜನತೆಯಂತೂ ಬಿಸಿಲ ಬೇಗೆಗೆ ಬೆಂಡಾಗಿ ಹೋಗಿದ್ರು. ಈ ಮಳೆಯನ್ನ ಜನರು ಎಕ್ಸ್ಪೆಕ್ಟ್ ಮಾಡಿದ್ರು. ಹಾಗಾಗಿ ವರುಣದೇವ ಈಗ ಬೆಂಗಳೂರು ಸಿಟಿಗೆ ತಂಪೆರಿತಾ ಇದ್ದಾನೆ. ಜೊತೆಗೆ ಆಲಿಕಲ್ಲು ಸಹಿತ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಸೊ ಯಾವ್ಯಾವ ಭಾಗದಲ್ಲಿ ಏನೇನು ಅವಾಂತರಗಳು ಸೃಷ್ಟಿಯಾಗಿದೆ, ವಾಹನ ಸವಾರರು ಯಾವ ರೀತಿಯಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ, ಅಪ್ಡೇಟ್ಸ್ ಕೊಡ್ತಾ ಹೋದ್ರೆ. 4 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಇದೀಗ ಅಷ್ಟೇ ಹವಾಮಾನ ಇಲಾಖೆ ಕೊಟ್ಟಿರೋದು ಈಗಿಂದ ನಿಮಗೆ 3 ಗಂಟೆಗಳ ಕಾಲ ಆರೆಂಜ್ ಅಲರ್ಟ್ ಅನ್ನ ಘೋಷಣೆಯನ್ನ ಮಾಡಿದೆ. 3 ಗಂಟೆಗಳ ಕಾಲ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿರೋ ಕಾರಣಕ್ಕಾಗಿ ಕಳೆದ 15 ನಿಮಿಷಗಳಿಂದನೂ ಕೂಡ ನಗರದ ಬಹುತೇಕ ಕಡೆಗೆ ಭಾರಿ ಮಳೆ ಆಗ್ತಾ ಇದೆ. ಹಲವು ಕಡೆಗೆ ಆಲಿಕಲ್ ಸಹಿತ ಮಳೆ ಆಗ್ತಾ ಇರೋದು, ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗ್ತಾ ಇದೆ. ಇಂದಿನಿಂದ 3-4 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನ ಈಗಾಗಲೇ ಈ ಹಿಂದೆನೆ ಅಂದ್ರೆ ನಿನ್ನೆನೆ ಘೋಷಣೆ ಮಾಡಿತ್ತು ಹವಾಮಾನ ಇಲಾಖೆ. ಅದೇ ರೀತಿಯಾಗಿ ಇಂದು ಕಳೆದ 15 ನಿಮಿಷದಿಂದ ಶುರುವಾಗ್ತಿರುವಂತಹ ಮಳೆ ನಗರದ ಬಹುತೇಕ ಕಡೆಗೆ, ಅದರಲ್ಲೂ ಕೂಡ ಶಾಂತಿನಗರ ಎಲ್ಲೂ ತಗ್ಗು ಪ್ರದೇಶಗಳಿದಾವೆ, ಆ ತಗ್ಗು ಪ್ರದೇಶಗಳಲ್ಲಿ ಈಗಾಗಲೇ ರಸ್ತೆಯಲ್ಲೇ ಮಳೆ ನೀರು ನಿಂತ್ಕೊಂಡು ವಾಹನ ಸವಾರರಿಗೆ ಕಿರಿಕಿರಿ ಶುರುವಾಗ್ತಾ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಮನೆಯಿಂದ ಕಚೇರಿಯಿಂದ ಮನೆ ಕಡೆಗೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲೇ ಸಂಜೆ ಶುರುವಾದಂತಹ ಮಳೆ ಈಗ ಬಹುತೇಕವಾಗಿ ಎಲ್ಲರೂ ಕೂಡ ಶೆಲ್ಟರ್ಗಳು ಪಕ್ಕದಲ್ಲಿರುವಂತಹ ಬಸ್ ನಿಲ್ದಾಣ ಇರಬಹುದು, ಕಾಂಪ್ಲೆಕ್ಸ್ ಇರಬಹುದು, ಬಿಲ್ಡಿಂಗ್ಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ಬೈಕ್ಗಳನ್ನ ವೆಹಿಕಲ್ಗಳನ್ನ ನಿಲ್ಲಿಸಿ ಪಕ್ಕದಲ್ಲಿ ಹೋಗಿ ಏನು ನಿಂತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದಾವೆ. ನಗರದ ಬಹುತೇಕ ಪ್ರದೇಶಗಳಲ್ಲಿ, ಅದರಲ್ಲೂ ಕೂಡ ತಗ್ಗು ಪ್ರದೇಶಗಳು ಯಾವ್ಯಾವ ಇದಾವೆ, ಶಾಂತಿನಗರದ ಕೆಎಸ್ಆರ್ಟಿಸಿ ಕಚೇರಿಯ ಮುಂಭಾಗದಲ್ಲಿರುವಂತಹ ರಸ್ತೆ ನೋಡ್ತಾ ಹೋದ್ರೆ ನಿಮಗೆ ಮುಂಭಾಗದಲ್ಲೇ ನಿಮಗೆ ಮಳೆ ನೀರೆಲ್ಲದೂ ಕೂಡ ನಿಂತ್ಕೊಂಡಿದೆ. ಯಾಕಂದ್ರೆ ವರ್ಷದ ಮೊದಲ ಮಳೆ ಭಾರಿ ಮಳೆ ಆಗ್ತಿರೋ ಕಾರಣಕ್ಕಾಗಿ ಎಲ್ಲ ಮೋರಿಗಳೇನಿದಾವೆ ಅವೆಲ್ಲ ಕೂಡ ಬ್ಲಾಕ್ ಆಗಿರೋದ್ರಿಂದ, ಯಾಕಂದ್ರೆ ತ್ಯಾಜ್ಯ ಪ್ಲಾಸ್ಟಿಕ್ ಎಲ್ಲದೂ ಕೂಡ ಸಿಗಾಕೊಂಡಿರೋದ್ರಿಂದ ಒಳಗಡೆ ಮೋರಿ ಒಳಗಡೆ ನೀರು ಹೋಗೋದಿಲ್ಲ. ನೀರೆಲ್ಲ ಕೂಡ ರಸ್ತೆ ಮೇಲೇನೆ ನಿಂತಿದೆ. 2-3 ಅಡಿಯವರೆಗೂ ಕೂಡ ಶಾಂತಿನಗರದಲ್ಲಿ 2-3 ಅಡಿಯವರೆಗೂ ಮಳೆ ನೀರು ನಿಂತ್ಕೊಂಡು ಸಾಕಷ್ಟು ಅಭಾವ ಸೃಷ್ಟಿ ಆಗ್ತಾ ಇದೆ. ಕಚೇರಿಯ ಒಳಗಡೆನೂ ಕೂಡ ಕೆಲವು ಕಡೆ ವಿಧಾನಸೌಧ ಕಚೇರಿ ಒಳಗಡೆನೂ ಕೂಡ ಮಳೆ ನೀರು ನುಗ್ಗಿದೆ. ಕೆಎಸ್ಆರ್ಟಿಸಿ ಕಚೇರಿ ಒಳಗಡೆನೂ ಕೂಡ ನೀರು, ಯಾಕಂದ್ರೆ ಬಿರುಗಾಳಿ ಸಹಿತ ಮಳೆ ಬರ್ತಾ ಇರೋದು, ಆಲಿಕಲ್ ಮಳೆ ಬರ್ತಾ ಇದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಈ ಎಲ್ಲ ಜಿಲ್ಲೆಗಳಿಗೆ ಮುಂದಿನ 3 ಗಂಟೆಗಳ ಕಾಲ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿದಾವೆ. ಈಗಾಗಲೇ ಹಲವು ಕಡೆಗೆ ಈಗ ರಿಪೋರ್ಟ್ ಕೂಡ ಬರ್ತಾ ಇರೋದು, ಗಿಡ ಮರಗಳು ಕೂಡ ಎಲ್ಲೆಲ್ಲಿ ಶಿಥಿಲಾವಸ್ಥೆಯಲ್ಲಿದ್ವು ಅಂದ್ರೆ ಬೀಳುವಂತದಲ್ಲಿದ್ವು ಅವುಗಳು ಈಗ ಬಿದ್ದಿದ್ದೇವೆ ಅನ್ನುವಂತ ಮಾಹಿತಿನೂ ಕೂಡ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಬಿಸಿಲ ಬೇಗೆಯಿಂದ ಸಾಕಷ್ಟು ಬಳಲಿ ಬೆಂಡಾಗಿದ್ದಂತ ಬೆಂಗಳೂರು ಜನತೆಗೆ ಮತ್ತು ಸುತ್ತಮುತ್ತಲಿರುವಂತಹ ಜಿಲ್ಲೆ ಜನತೆಗೆ ಈಗ ಮಳೆ ಶುರುವಾಗಿದೆ. ಇವತ್ತು 3 ಗಂಟೆಗಳ ಕಾಲ ಆರೆಂಜ್ ಅಲರ್ಟ್ ಘೋಷಣೆ ಇರೋದು. ಇನ್ನು 4 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚೈತ್ರ, ಇನ್ನು ಭಾರೀ ಮಳೆಯಿಂದ ವಿಧಾನಸೌಧಕ್ಕೆ ನೀರು ನುಗ್ಗಿದೆ. ಸಚಿವರು, ಪ್ರತಿಪಕ್ಷ ನಾಯಕರ ಕೊಠಡಿಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಮಳೆ ನೀರು, ಆಲಿಕಲ್ಲುಗಳನ್ನು ನೋಡಿ ಅಲ್ಲಿನ ಶಾಸಕರು, ಸಚಿವರು ಕಂಗಾಲಾಗ್ಬಿಟ್ಟಿದ್ದಾರೆ. ಇಷ್ಟು ದಿನ ಜನರು ಕಂಗಾಲಾಗ್ತಾ ಇದ್ರು. ಮಳೆ ಬಂದಂತಹ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಅವಾಂತರಗಳು ಸೃಷ್ಟಿ ಆಗ್ತಿತ್ತು ಅನ್ನುವಂಥದ್ದು ಸಾರ್ವಜನಿಕರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು. ಆದ್ರೆ ಈಗ ಈ ಧಾರಾಕಾರ ಮಳೆಯಿಂದಾಗಿ ಸಚಿವರು, ಶಾಸಕರು, ಅಧಿಕಾರಿಗಳು ಕೂಡ ಕಂಗಾಲಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದ ವಿಧಾನಸೌಧದ ಒಳಗಿರುವಂತಹ ಕೊಠಡಿಗಳಿಗೂ ಕೂಡ ನೀರು ನುಗ್ಗುತ್ತಾ ಇದೆ. ಈ ನೀರನ್ನ ನೋಡಿ ಅಧಿಕಾರಿಗಳು ದಂಗಾಗಿದ್ದಾರೆ, ಕಂಗಾಲಾಗ್ಬಿಟ್ಟಿದ್ದಾರೆ. ಹಾಗಿದ್ರೆ ಜನಸಾಮಾನ್ಯರು ಹೇಗಿರಬೇಕು ಈ ಒಂದು ಪರಿಸ್ಥಿತಿಯಲ್ಲಿ? ಅದರಲ್ಲೂ ಕೂಡ ಈಗ ಹವಾಮಾನ ಇಲಾಖೆ 4 ದಿನಗಳ ಕಾಲ ಆರೆಂಜ್ ಅಲರ್ಟ್ ಜೊತೆಗೆ 4 ದಿನ ಧಾರಾಕಾರ ಮಳೆ ಆಗುತ್ತೆ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಇವತ್ತು 3 ಗಂಟೆಯಿಂದನೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿತ್ತು. ಜೊತೆಗೆ ಈಗ ಆಲಿಕಲ್ಲು ಸಹಿತ ಧಾರಾಕಾರವಾಗಿ ಕಳೆದ ಅರ್ಧ ಗಂಟೆಗಳಿಂದಲೂ ಹೆಚ್ಚು ಕಾಲ ಭಾರಿ ಮಳೆ ಆಗ್ತಾ ಇದೆ. ಸೊ ಹಾಗಾಗಿ ವಿಧಾನಸೌಧದ ಕೊಠಡಿಗಳ ಒಳಗೂ ಕೂಡ ಈಗ ನೀರು ನುಗ್ತಾ ಇರುವಂತದ್ದು. ಇದರಿಂದಾಗಿ ಅಧಿಕಾರಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ. ಇನ್ನು ಪೊಲೀಸ್ ಕಚೇರಿ ಬಳಿಯೂ ಕೂಡ ಆಲಿಕಲ್ಲು ಮಳೆ ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಆ ಧಾರಾಕಾರವಾಗಿ ಮಳೆಯ ನೀರು ಕೂಡ ವಿಧಾನಸೌಧದ ಕೊಠಡಿಗಳಿಗೆ ನುಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಆಲಿಕಲ್ಲು ಮಳೆಯಿಂದಾಗಿ
ಜನಜೀವನ ಸಂಪೂರ್ಣವಾಗಿ ಈಗ ಅಸ್ತವ್ಯಸ್ತವಾಗಿದೆ. ಯಾರೆಲ್ಲ ಆಫೀಸನ್ನ ಮುಗಿಸಿ ಮನೆಗೆ ಹೋಗಬೇಕಾಗಿತ್ತು ಅವರೆಲ್ಲರೂ ಕೂಡ ರಸ್ತೆಯಲ್ಲಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತದೇ ಪರಿಸ್ಥಿತಿ ನಿರ್ಮಾಣ ಬೆಂಗಳೂರಿನಲ್ಲಿ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತೆ, ಅಂಡರ್ ಪಾಸ್ಗಳು ತುಂಬಿ ಹೋಗುತ್ತೆ. ಹಾಗಾಗಿ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು.